ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ನೀನು ಬಸಪ್ಪ ಅಲ್ಲಪ್ಪ, ನೀನು ಮುಸ್ಯಪ್ಪ ಅಂತ. ಆವಾಗಲೇ ಅವ್ರ ಮುಖ ಎಲ್ಲ ಕಪ್ಪಿಟ್ಟಿರುವಂತದ್ದನ್ನ ನಾವು ನೋಡ್ತೀವಿ. ಅಂತ ಕಪ್ಪಿಟ್ಟಿರುವಂತ ಮುಖದ ಮುಖಾಂತರವಾಗಿ ಇದನ್ನ ಶಾಪ ವಿಮೋಚನೆಯನ್ನ ಮಾಡ್ಕೋಬೇಕು ನಾನು ಅಂತೇಳಿ ಏನ್ ಮಾಡ್ಬೇಕು ಹಾಗಾದ್ರೆ ಎನ್ನುವಂತ ಚಿಂತನೆಯನ್ನ ಮಾಡಿ ಸದಾ ನಾನು ಗುರುನಾಮ ಸ್ಮರಣೆಯನ್ನ ಮಾಡಿ ಗುರುವಿನ ಕರುಣೆಗೆ ಪ್ರೀತಿಗೆ ಪಾತ್ರರಾದ್ರೆ ನನ್ನ ಶಾಪ ವಿಮೋಚನೆ ಆಗ್ತದೆ ಅಂತೇಳಿ ಅವರು ಭಾವಿಸಿ ಒಂಟಿ ಕಾಲಿನಲ್ಲಿ ನಿಂತು ಗುರುಕರ್ಣ ತ್ರಿವಿಧಿಯನ್ನ ಬರೆದ್ರು. ಎಷ್ಟು ಬರೆದ್ರು? 333 ಗುರುಕರ್ಣ ತ್ರಿವಿಧಿಗಳನ್ನ ಬರೆದು ಶಾಪ ವಿಮೋಚನೆಯನ್ನ ಮಾಡಿಕೊಂಡ್ರು ಅನ್ನುವಂಥದ್ದು. ಅಂತ ಗುರುಕರ್ಣ ತ್ರಿವಿಧಿಯನ್ನ ನಾನೊಂದಿಲ್ಲಿ 10 ಗುರುಕರ್ಣ ತ್ರಿವಿಧಿಯನ್ನ ಹೇಳ್ತೇನೆ. ಶ್ರೀ ಗುರುವೇ ಸಕ್ರಿಯೇ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗವಿಂದೇಗ ಕೃಪೆಯಾಗೋ, ರಾಗವಿಂದೇಗ ಕೃಪೆಯಾಗೋ. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗೋ, ಮದ್ಗುರುವೇ ಕೃಪೆಯಾಗೋ. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣಾವಧಿ ತ್ರೈಮನದೊಳಾಶಿಕನೇ ನೀ ನನಗೆ ಕೃಪೆಯಾಗೋ. ಕಾರ್ಯ ಕಾರಣ ಭಕ್ತ ಪೂರ್ಯ ಕಾಮಸದ ಚಿತ್ಸೂರ್ಯ ಎಡರಿಂಗೆ ಧೈರ್ಯವಾಗಿಯ ಗುರುವಯ್ಯ ನೀ ನನಗೆ ಕೃಪೆಯಾಗೋ. ಸಾಧ್ಯ ಸದ್ದತ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ರಮತ ಗಣನಿಕರಾವೆಲ್ಲಕ್ಕಾರಾಧ್ಯಾನಿ ನೆನಗೆ ಕೃಪೆಯಾಗೋ. ನಗುರೋರಾಧಿಕನೆಂದು ಜಗದಲ್ಲಿ ಸಾರುತಿವ ನಿಗಮ ಶ್ರುತಿ ಕೇಳಿ ಪದಯುಗವ ಬಣ್ಣಿಪೆನು ಕೃಪೆಯಾಗೋ, ಪದಯುಗವ ಬಣ್ಣಿಪೆನು ಕೃಪೆಯಾಗೋ. ಅರನಿಂದ ಲವಿಕಾ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ಮುಸಿಸುವೆನು ಕರುಣಾದಿಂದನಗೆ ಕೃಪೆಯಾಗೋ. ಎಲ್ಲಾ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ಮುತಿಪೇಣ ಗುರುರಾಯ ಸಲ್ಲಲಿಯಿಂದ ಕೃಪೆಯಾಗೋ. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತ ನೈ ನೆರಗಿರ್ತೆ ಅಡಿಗೆ ಕೃಪೆಯಾಗೋ. ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ತವ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದೆರಗುವೆ ನಡಿಗೆ ಕೃಪೆಯಾಗೋ, ಕೃಪೆಯಾಗೋ. ಹೀಗೆ ಗುರುವೆ ನನಗೆ ಕೃಪೆಯಾಗು ಕೃಪೆಯಾಗು ಅನ್ನುವಂತ ಗುರುಕರುಣೆಯ ಗುರುನಾಮ ಸ್ಮರಣೆಯ ಮುಖಾಂತರವಾಗಿ ತನ್ನ ಶಾಪವನ್ನ ವಿಮೋಚನೆಯನ್ನ ಮಾಡಿಕೊಳ್ತಾರೆ. ಗ್ರಾಮೀಣ ಭಾಷೆದಲ್ಲಿ ಹೇಳ್ತಾರೆ ನೋಡಿ, ಕೊಟ್ರೆ ಶಾಪ ಇಟ್ರೆ ವರ ಅನ್ನುವಂಥದ್ದು. ಆ ರೀತಿಯಾಗಿರುವಂತಹ ಹಲವಾರು ರೀತಿಯಾಗಿರುವಂತಹ ಹಠಯೋಗ, ಲಯಯೋಗ, ರಾಜಯೋಗ, ಹಲವಾರು ರೀತಿಯಾಗಿರ್ತಕ್ಕಂಥ ಯೋಗ ಸಾಧನೆಯನ್ನು ಮಾಡಿರುವಂತಹ ಯೋಗಿಗಳು ತಪಸ್ವಿಗಳು ಬರ್ತಾರೆ. ಆದ್ರೆ ಎಲ್ಲ ಯೋಗಕ್ಕಿಂತಲೂ ಕೂಡ ಪರಿಪೂರ್ಣವಾಗಿರುವಂತಹ ಯೋಗ ಯಾವ್ದಾದ್ರು ಇದ್ರೆ ಅದು ಶಿವಯೋಗ, ಇಷ್ಟಲಿಂಗ ಯೋಗ ಅನ್ನುವಂಥದ್ದು, ಅದು ತ್ರಾಟಕ ಯೋಗ ಅನ್ನುವಂಥದ್ದು. ಅದನ್ನ ಮಾಡಿದ್ರೆ ಇಡೀ ಎಲ್ಲ ಯೋಗಗಳು ಏನಿದ್ದಾವೋ ಅವೆಲ್ಲವೂ ಕೂಡ ಮಾಡಿದಂತೆ ಆಗ್ತದೆ. ಅದಕ್ಕೋಸ್ಕರವಾಗಿ ನಾವು ಅಂತ ತ್ರಾಟಕ ಯೋಗವನ್ನ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ನಮ್ಗೆ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ಸರ್ಪಭೂಷಣ ಶಿವಯೋಗಿಗಳು ಕೂಡ ಗುರುವಿಗೆ ಉಪಕೃತರಾಗಿರಬೇಕು, ಕೃತಜ್ಞರಾಗಿರಬೇಕು ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ತತ್ವ ಪದದ ಮುಖಾಂತರವಾಗಿ ಅವರು ತಿಳಿಸಿಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಗುರುವೇ, ನೀನು ಮಾಡುವಂತ ಎಲ್ಲ ಕಾರ್ಯಕ್ಕೂ ನೀನು ಕೊಟ್ಟಿರುವಂತದ್ದೆಲ್ಲಕ್ಕೂ ಕೂಡ ನಾನು ಪಡ್ಕೊಂಡಿದ್ದೇನೆ, ನಾನು ನಿಮಗೆ ಉಪಕೃತನಾಗಿರ್ತೇನೆ ಎನ್ನುವಂಥದ್ದು. ಹಾಗೆ ನಾನು ಅಡವಿಯೊಳಗೆ ಹೋಗಿ ನಾನು ವೇದ ಶಾಸ್ತ್ರ ಆಗಮವನ್ನ ನಾನು ಓದಿದ್ದೀನಿ ಅಂತ ಹೇಳಿದ್ರೆ ಅದು ವೇದಿಸೋದಿಲ್ಲ, ಪ್ರತಿಯಾಗಿ ಏನನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಹಾಗಾದ್ರೆ ಗುರು ಏನನ್ನ ಅಪೇಕ್ಷೆ ಪಡ್ತಾರೆ ಅಂತ ಅಂದ್ರೆ, ತನ್ನ ಶಿಷ್ಯ ಸನ್ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಸತ್ಪಥದಲ್ಲಿ ನಡೀತಾ ಇದ್ದಾನೆ, ಕಲಿತಿರುವಂತ ವಿದ್ಯೆಯನ್ನ ತಾನು ಕಲಿತು ಸಮರ್ಪಕವಾಗಿ ತಾನು ಕಲಿತಂತ ವಿದ್ಯೆಯನ್ನ ಇತರರಿಗೆ ಹಂಚೋದಿದೆಯಲ್ಲ,
ನಾವು ಭೌತಿಕವಾಗಿರುವಂತ ವಸ್ತುಗಳನ್ನ ಬೇರೆ ಬೇರೆ ಹಂಚ್ತೀವಿ, ಕೊಡ್ತೀವಿ, ನೀಡ್ತೀವಿ, ಮಾಡ್ತೀವಿ. ಆದ್ರೆ ಕೊಡುವಂಥದ್ದು ಹೇಗಿರ್ಬೇಕಪ್ಪ ಅಂತ ಅಂದ್ರೆ ಅಳಿಲಾರದಂತ, ಕಳಿಲಾರದಂತ, ಅಳಿಸಲಾರದಂತ ಜ್ಞಾನವನ್ನ, ಅನುಭವವನ್ನ ಕೊಡಬೇಕು. ಅಂತ ಅನುಭವಾಮೃತವನ್ನ ಕೊಡ್ತಾ ಕೊಡ್ತಾ ಹೋದ್ರೆ ಅದು ಹಂಚಿದಷ್ಟು ಅದು ಹೆಚ್ಚಾ ಹೋಗ್ತದೆ ಅನ್ನುವಂಥದ್ದು. ಆ ಹೆಚ್ಚಾಗುವಂತ ಪ್ರಕ್ರಿಯೆಗೆ ನಾವು ಒಳಪಡಿಸ್ಕೋಬೇಕಾದ್ರೆ ಜ್ಞಾನ ಅನುಭವವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಹಾಗೆ ನಿಜವಾದ ಶ್ರೀಯೋಗಿಗಳು ಆ ಗುರು ವಚನೋಪದೇಶದಿಂದ ನಮ್ಗೆ ಏನು ಲಾಭ ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರ ಚಿಂತನೆಗಳನ್ನ ನಮಗೆ ತಿಳಿಸ್ಕೊಡ್ತಾರೆ ಎನ್ನುವಂಥದ್ದು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲೂ ನರರಿಗೆ ಮುಕ್ತಿ, ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನೇ ಮಾಡು, ನರಿವಿಡಿ ಶಾಂತರೊಡನಾಡು ಅಂತ ಹೇಳ್ತಾರೆ. ಶ್ರೀ ಗುರುವಿನ ಚರಣದಾಸನಾಗಿ ನೀನು ಸಂಸ್ಕಾರಕ್ಕೆ ನೀನು ಒಳಗಡೆ ಆಗಿ ನೀನು ಗುರುವಿಗೆ ಕೃತಾರ್ಥನಾಗಿ ಇದ್ದೆ ಅಂದ್ರೆ ನಿನಗೆಲ್ಲವೂ ಕೂಡ ಲಭಿಸ್ತದೆ ಎನ್ನುವಂಥದ್ದು. ಹಾಗೆ ಹಲವಾರು ಜನ ಸಂತ ಮಹಂತರು ಕೂಡ ಆ ಸದ್ಗುರುವಿನ ಮುಖಾಂತರವಾಗಿ ಏನೆಲ್ಲವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದನ್ನ ದಾರ್ಶನಿಕರು, ಸಂತರು ಎಲ್ಲವನ್ನೂ ಪಡ್ಕೊಂಡಿದ್ದಾರೆ. ಎಲ್ಲವನ್ನೂ ಪಡ್ಕೊಂತೀವಿ ನಿಜ, ನಂಬಿಕೆ ಬಹಳ ಮುಖ್ಯ ಅನ್ನುವಂಥದ್ದು. ಅದಕ್ಕೆ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಅನ್ನುವಂಥದ್ದೊಂದು ಶರಣರು ಹೇಳ್ತಾರೆ. ಅಂತ ಅಳಿಯಾಸೆಗೆ ಒಳಗಾಗಿ ನಾನು ಎಲ್ಲೋ ಒಂದ್ ಕಡೆ ಮರೆವು ನನ್ನಲ್ಲಿ ಆವರಿಸಿದೆ. ಆ ಅರಿವನ್ನ ಜಾಗೃತ ಮಾಡೋದಕ್ಕೋಸ್ಕರವಾಗಿ ಗುರುವಿನ ಮೇಲೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನನ್ನಲ್ಲಿ ಅರಿವು ಸ್ಫುರಿಸ್ಬೇಕು, ಅನುಭವವನ್ನ ಪಡ್ಕೋಬೇಕು ಅಂತ ಅಂದ್ರೆ ಗುರುವಿನಲ್ಲಿ ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು ಅಂತದ್ದು. ಅಂತ ಗುರುವಿನಲ್ಲಿ ವಿಶ್ವಾಸ, ನಂಬಿಕೆಯನ್ನ ಇಟ್ಟು ನಾನು ಪಡ್ಕೊಂಡಂತ ವಿದ್ಯೆ ಅದು ಸಾರ್ಥಕ ಆಗ್ತದೆ, ಬಳಕೆ ಆಗ್ತದೆ ಅನ್ನುವಂಥದ್ದು. ಆ ವಿದ್ಯೆಯನ್ನ, ಅನುಭವವನ್ನ ಪಡ್ಕೋಬೇಕಾದ್ರೆ ನಾವು ಗುರುವಿಗೆ ಒಂದ್ ಕಡೆ ಹೇಳ್ತಾರೆ ಗುಲಾಮನಾಗಬೇಕು ಅಂತೇಳಿ. ಒಬ್ಬೊಬ್ಬರ ಅನುಭವ, ಒಬ್ಬೊಬ್ಬರ ಚಿಂತನೆ, ಒಬ್ಬೊಬ್ಬರ ಆಲೋಚನೆ ಒಂದೊಂದು ರೀತಿಯಾಗಿರುವಂಥದ್ದು. ಕೆಲವೊಬ್ರು ಬಹಿರಂಗದಲ್ಲಿ ತೋರಿಸುವಂತ ಪ್ರಕ್ರಿಯೆಗೆ ಒಳಗಾದ್ರೆ ಕೆಲವೊಬ್ರು ಅಂತರಂಗದಲ್ಲಿ ತೋರಿಸುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಉದಾಹರಣೆಗೆ ಒಂದು ಗುರು ಶಿಷ್ಯರು ಇರ್ತಾರೆ. ಆ ಇಬ್ಬರು ಗುರು ಶಿಷ್ಯರು ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಶಿಷ್ಯನಿಗೆ ಆ ಪಾರಮಾರ್ಥದ ಬೆಳಕನ್ನ ನೋಡಬೇಕು, ಆ ಜ್ಞಾನವನ್ನ ಪಡ್ಕೋಬೇಕು ಅನ್ನುವಂತ ಬಹಳ ಹಸಿವು ಇರ್ತದೆ. ಅಂತ ಸಂದರ್ಭದಲ್ಲಿ ಗುರುಗಳನ್ನ ಆ ಶಿಷ್ಯ ಕೇಳ್ತಾನೆ. ಏನಂತ ಕೇಳ್ತಾನೆ? ಗುರುವೇ, ನನಗೆ ಪಾರಮಾರ್ಥದ ಆ ಬೆಳಕನ್ನ ಕಾಣಬೇಕು ಅನ್ನುವಂಥದ್ದು. ನೀನು ಸಾಧನೆಯ ಮುಖಾಂತರವಾಗಿ ಅದೆಲ್ಲವನ್ನು ಕೂಡ ಪಡ್ಕೋಬೇಕು. ಹಾಗೆ ಒಂದೇ ದಿನಕ್ಕೆ ಬರುವಂತದ್ದಲ್ಲ, ಒಂದೇ ದಿನಕ್ಕೆ ಕಾಣಿಸುವಂತದ್ದಲ್ಲ ಅಂತೇಳಿ ಗುರುಗಳು ಹೇಳಿದಾಗ ಆ ಶಿಷ್ಯನ ಸಾಧನೆ ಹಂತ ಹಂತವಾಗಿ ಬೆಳೀತದೆ. ಒಂದು ದಿನ ಗುರುಗಳು ಆತನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಕೇಳ್ತಾರೆ. ಶಿಷ್ಯನನ್ನ ಕರೆದು ಆ ಹೊರಗೆ ಅಂಗಳದಲ್ಲಿ ನಿಂತು ತೋರಿಸ್ತಾರೆ. ನೋಡು, ಆ ಬೆಳದಿಂಗಳ ಸೂರ್ಯ ಚಂದ್ರ ಇಂಥ ಪರಿಪೂರ್ಣವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಕಂಪನೆಯಾಗಿರುವಂತ ಆ ಬೆಳಕನ್ನ ಚೆಲ್ತಾ ಇದ್ದಾನೆ ಅಂತೇಳಿ ಗುರುಗಳು ನೋಡು ಆ ಚಂದ್ರನನ್ನ ಅಂತೇಳಿ ಶಿಷ್ಯನಿಗೆ ತೋರಿಸಿದಾಗ ಆ ಶಿಷ್ಯ ಕಂಡೆ ಅಂತ ಹೇಳ್ತಾನೆ. ನೀನು ಒಳಗಡೆನೇ ಇದೆಯಾ, ನೀನು ಹೆಂಗ್ ಕಂಡೆ ಅಂತ ಹೇಳಿ ಗುರುಗಳು ಕೇಳಿದಾಗ ನಾನು ಕೇಳಿದ್ದು ಗುರುವೇ, ನಾನು ಬಹಿರಂಗದ ಬೆಳಕನ್ನ ತೋರಿಸಿ ಅಂತ ಅಲ್ಲ, ನನ್ನ ಅಂತರಂಗದ ಬೆಳಕನ್ನ ತೋರಿಸಿ ಅಂತೇಳಿ ನನ್ನ ಅಂತರಂಗದಲ್ಲಿ ನಾನು ಬೆಳಕನ್ನ ಕಂಡೆ ಅಂತ ಹೇಳ್ತಾರೆ. ಅಂತರಂಗದ ಬೆಳಕನ್ನ ದಿಗ್ದರ್ಶನವನ್ನು ಮಾಡಿಸುವಂತ ಗುರು ಅಂತ ಪಾರಮಾರ್ಥದ ಗುರು ಅನ್ನುವಂಥದ್ದು. ಅಂತ ಗುರುಕರಣೆ ಆಯ್ತು ಅಂದ್ರೆ ನಮಗೂ ಕೂಡ ಅಂತ ರೀತಿಯಾಗಿರ್ತಕ್ಕಂಥ ಅನುಭವ ಬರ್ತದೆ ಅನ್ನುವಂಥದ್ದು. ಅಂತ ಅನುಭವಾಮೃತವನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕಾದ್ರೆ ನಾವು ಸಾಧನೆಯ ಹಾದಿಯಲ್ಲಿ, ಆ ಶಿವಪಥದಲ್ಲಿ, ಅಂತ ಸತ್ಪಥದಲ್ಲಿ ನಾವು ಸಾಗಬೇಕಾಗ್ತದೆ ಅನ್ನುವಂಥದ್ದು. ಅಂತ ಸತ್ಪಥದ ಹಾದಿಯಲ್ಲಿ ನಡೆಯೋದಕ್ಕೋಸ್ಕರವಾಗಿ ಒಂದು ಒಳ್ಳೆ ಸುದಿನ ಅನ್ನುವಂಥದ್ದು ಶ್ರಾವಣ ಮಾಸದಲ್ಲಿ. ಇಡೀ ಈ ಮಾಸದಲ್ಲಿ ಏನಾಗ್ತದೆ, ಯಾಕೆ ಈ ಮಾಸದಲ್ಲೇ ಪ್ರವಚನ ಕಾರ್ಯಕ್ರಮವನ್ನ ಇಡ್ತಾರಪ್ಪ ಅಂದ್ರೆ ಆ ಸ್ಮರಣಾಶಕ್ತಿ, ಆ ಪ್ರಕೃತಿಯಲ್ಲಿರುವಂತ ಹಲವಾರು ರೀತಿಯಾಗಿರ್ತಕ್ಕಂಥ ತರಂಗಗಳು ನಿಮ್ಮನ್ನ ಆದಷ್ಟು ಬೇಗ ಕೇಂದ್ರೀಕೃತ ಮಾಡೋದಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ. ಅದಕ್ಕೋಸ್ಕರವಾಗಿ ಪ್ರಕೃತಿ ತುಂಬಾ ವಿಸ್ಮಯವಾಗಿದೆ, ಅದನ್ನ ಸರಿಯಾದ ರೀತಿಯಾಗಿ ಬಳಸ್ಕೋಬೇಕು ಅನ್ನುವಂಥದ್ದು. ಏಕಾಗ್ರ ಚಿತ್ತರಾಗಿ ಇಡೀ ಮನಸ್ಸನ್ನೇ ಇಲ್ಲೇ ಕೇಂದ್ರೀಕೃತ ಮಾಡಿ ಶಿವನಾಮಾಮೃತವನ್ನ, ಗುರುಕಾರುಣ್ಯದ ವಿಚಾರ ಚಿಂತನೆಗಳನ್ನೆಲ್ಲವನ್ನು ಕೂಡ ಶರಣರು ಹೇಳಿದ ಹಾಗೆ
ಮಾತನ್ನ ಮುತ್ತಿನ ಹಾಗಾಡಬೇಕು, ಮಾತು ನೇರವಾಗಿರಬೇಕು, ಮಾತು ಸ್ಪಷ್ಟವಾಗಿರಬೇಕು, ಹಾಗೆ ಮಾತು ಲಿಂಗಯ್ಯ ಮೆಚ್ಚಿ ಹೌದೌದು ಅನ್ನೋ ಆಗಿರಬೇಕು ಅನ್ನೋ ಹಾಗೆ ಭಗವಂತನ ನಾಮಸ್ಮರಣೆಯನ್ನ ಪರಮಾತ್ಮ ಮೆಚ್ಚು ಹಾಗೆ ಆ ಭಗವಂತನ ಪ್ರೀತಿಗೆ ಪಾತ್ರರಾಗಿ ನಮ್ಮ ಬದುಕು ಜೀವನವನ್ನೆಲ್ಲವನ್ನೂ ಕೂಡ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದು. ನೆನ್ನೆಯ ದಿನ ಹೇಳಿದೆ, ಭೃಂಗಿ ಒಂದು ಕೀಡೆಯನ್ನ ತಂದು ತನ್ನಂತೆ ಮಾಡ್ಕೊಳ್ತದೆ. ಗುರುವಿಗೂ ಕೂಡ ತನ್ನ ಶಿಷ್ಯನಿಂದ ಯಾವ ಫಲಾಪೇಕ್ಷೆ ಇರಲಾರದೆ ಗುರು ನನ್ನಂತೆ ಜ್ಞಾನವನ್ನ ಅನುಭವವನ್ನ ಪಡ್ಕೋಬೇಕು, ಆನಂದದ ಬದುಕನ್ನ ನೆಮ್ಮದಿಯನ್ನ ಬದುಕಬೇಕು ಅಂತ ಆನಂದದ ನೆಮ್ಮದಿಯ ಬದುಕನ್ನ ಪಡ್ಕೊಳ್ಳೋದಕ್ಕೆ ಗುರು ಕಾಯ ವಾಚ ಮನಸ್ಸ ಸಮರ್ಪಣ ಭಾವದಿಂದ ಶಿಷ್ಯನಿಗೆ ಎಲ್ಲವನ್ನ ಜ್ಞಾನವನ್ನ ಅನುಭವವನ್ನ ಬಾರೆ ಎರಿತಾನೆ. ಅಲ್ಲಿ ನಾವು ನಡೆದಿದ್ರೆ ಆದ್ರೆ ಅಂತ ಮುಕ್ತಿಯ ಸಾಧನೆಯ ಹಾದಿಗೆ ನಾವೆಲ್ಲರೂ ಕೂಡ ಹೋಗೋದಕ್ಕಾಗ್ತದೆ. ಅಂತ ಮುಕ್ತಿಯ ಪಥ ನಿಮ್ಮೆಲ್ಲರಿಗೂ ಕೂಡ ಆಗ್ಲಿ ಅಂತೇಳಿ ಬಯಸಿ ಆ ವಿಶ್ವಗುರು ಧರ್ಮಗುರು ಅಪ್ಪ ಬಸವಣ್ಣನವರನ್ನ, ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ ಎಲ್ಲ ಬಸವಾದಿ ಶಿವಶರಣರ ಕೃಪೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತೇಳಿ ಬಯಸಿ ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ. ಹಾಗೆ ಇವತ್ತಿನ ಜ್ಞಾನದಾಸೋಹ ಈ ಸಮಾಜದವರು ಮಾಡ್ತಾ ಇದ್ದಾರೆ. ಹಾಗೆ ನೀವೆಲ್ಲರೂ ಕೂಡ ನಿಮ್ಮ ಬದುಕಿನ ಬವಣೆಗಳನ್ನ ಕಳ್ಕೊಂಡು ನಿಮ್ಮ ಮಾಡಿದಂತ ಎಲ್ಲ ಕರ್ಮಗಳನ್ನ ಕಳ್ಕೋದಕ್ಕೋಸ್ಕರವಾಗಿ ಜ್ಞಾನ ಅನುಭವದ ಮುಖಾಂತರವಾಗಿ ಸಮಾಜದವರು ಜ್ಞಾನಾಮೃತವನ್ನ ಉಣಬಡಿಸ್ತಾ ಇದ್ದಾರೆ. ಹಾಗೆ ನೀವು ಆ ಭಗವಂತನ ಪ್ರೀತಿಗೆ ಕೃಪೆಗೆ ಪಾತ್ರರಾದಕ್ಕೋಸ್ಕರವಾಗಿ ದಾಸೋಹವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಯಾರ ಮನೆ ದಾಸೋಹವನ್ನ ಮಾಡ್ತಾರೋ ಅವರ ಮನೆಯೆಲ್ಲವೂ ಕೂಡ ದೇವಧಾಮ ಅಂತ ಹೇಳಿದ್ರು ಶರಣರು. ಅಂತ ದೇವಧಾಮವಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ನೀವಿಂತ ಅಮೃತದ ವಾಣಿಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನೆರಡು ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣಾರ್ಥಿ.